ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಮೇ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಈ ತುಲಾ ರಾಶಿಗೆ ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳನ್ನ ನಾವು ನೋಡೋದಾದ್ರೆ, ಮೊದಲಿಗೆ ಗೋಚಾರ ಸ್ಥಿತಿಯನ್ನ ಗಮನಿಸೋಣ. ಸೂರ್ಯನು 15 ಮೇ 2026ರಂದು ವೃಷಭ ರಾಶಿಗೆ ಪ್ರವೇಶವನ್ನು ಪಡಿತದೆ. ಇನ್ನು ಮಂಗಳ ಗ್ರಹ 11 ಮೇ 2026ರಂದು ಮೇಷ ರಾಶಿಯಲ್ಲಿ ಇರ್ತದೆ. ಇನ್ನು ಶುಕ್ರ ಗ್ರಹ 14 ಮೇ 2026ರಂದು ವೃಷಭ ರಾಶಿಗೆ ಪ್ರವೇಶವನ್ನು ಪಡಿತದೆ. ಬುಧ ಗ್ರಹವು 15 ಮೇ 2026ರಂದು ವೃಷಭ ರಾಶಿಯಲ್ಲಿ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತದೆ. ಸೂರ್ಯ ಗ್ರಹ 15 ಮೇ 2026ರಿಂದ ಮುಂದಿನ ಜೂನ್ 15 ಜೂನ್ 2026ರವರೆಗೆ ತನ್ನ ಪ್ರಯಾಣವನ್ನು ವೃಷಭ ರಾಶಿಯಲ್ಲಿ ಮುಂದುವರಿಸತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಈ ಒಂದು ಗ್ರಹ ಸ್ಥಿತಿಗೆ ನಾವು ಏನು ತುಲಾ ರಾಶಿಗೆ ಫಲಾಫಲಗಳನ್ನ ನಾವು ನೋಡೋದಾದ್ರೆ, ರಾಶ್ಯಾಧಿಪತಿ ಅಷ್ಟಮಾಧಿಪತಿಯಾಗಿ ಅಷ್ಟಮದಲ್ಲೇ ಇದ್ದಾನೆ. ರಾಶ್ಯಾಧಿಪತಿ ತುಲಾ ರಾಶಿಗೆ ಅಧಿಪತಿ ಶುಕ್ರನು ವೃಷಭ ರಾಶಿಗೂ ಅಧಿಪತಿಯಾಗಿ ಅವನು ಅಷ್ಟಮಾಧಿಪತಿಯಾಗಿ ಅಷ್ಟಮದಲ್ಲೇ ಇದ್ದಾನೆ. ಸೂರ್ಯನೊಟ್ಟಿಗೆ ಇರುವುದರಿಂದ ಇದು ಅಶುಭ ಫಲವನ್ನ ಕೊಡ್ತದೆ. ಸೂರ್ಯ 8ನೇ ಮನೆ ಬಂದನೆ ತುಲಾ ರಾಶಿಗೆ ಏನು 11ನೇ ಅಧಿಪತಿಯಾಗಿ ಅಷ್ಟಮದಲ್ಲಿರುವುದು ಸ್ವಲ್ಪ ಅಶುಭ ಫಲವನ್ನ ಕೊಡ್ತದೆ. ಇದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು, ಹಾಗೂ 8ನೇ ಮನೆಯಲ್ಲಿ ಶುಕ್ರನು ಇರುವುದರಿಂದ ಇದು ಅನಿರೀಕ್ಷಿತ ಧನಾಗಮನವನ್ನ ಕೊಡ್ತಕ್ಕಂಥದ್ದು ನಾವು ಕಾಣಬಹುದು. ಹಿರಿಯ ಸೋದರ ಸೋದರಿಯರಿಂದ ಮನಸ್ತಾಪ ಆಗ್ತಕ್ಕಂಥದ್ದು, ಅಥವಾ ಹಿರಿಯ ಸೋದರ ಸೋದರಿಯರಿಗೆ ಸ್ವಲ್ಪ ಸಮಸ್ಯೆಗಳು ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದು. 8ನೇ ಮನೆಯಲ್ಲಿ ಇರೋದ್ರಿಂದ ಅವರ ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಆಗ್ತಕ್ಕಂಥದ್ದ ಕಾಣಬಹುದು. ಇನ್ನು ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಅಷ್ಟಮದಲ್ಲಿರುವುದರಿಂದ ತಂದೆಯ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಭಾಗ್ಯಾಧಿಪತಿ ಅಷ್ಟಮಕ್ಕೆ ಬಂದಿರೋದ್ರಿಂದ ಭಾಗ್ಯಾಧಿಪತಿ ಯಾದ ಬುಧಗ್ರಹ ಅಷ್ಟಮದಲ್ಲಿ ಅಷ್ಟಮಾಧಿಪತಿಯೊಂದಿಗೆ ಸಂಬಂಧ ಹೊಂದಿರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ, ಇದುವರೆಗೂ ಯಾರು ಅನಾರೋಗ್ಯದಲ್ಲಿರ್ತಾರೆ ಅವರಿಗೆ ಈ ಸಮಯದಲ್ಲಿ ಸ್ವಲ್ಪ ಉಲ್ಬಣವಾಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಸಪ್ತಮದಲ್ಲಿ ಮಂಗಳ ಗ್ರಹ ಸಪ್ತಮಾಧಿಪತಿಯಾಗಿ ಸಪ್ತಮದಲ್ಲೇ ಇರುವುದರಿಂದ ವೈವಾಹಿಕ ಜೀವನದಲ್ಲಿ, ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಜಗಳ, ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ಮನಸ್ತಾಪ ಬರ್ಬೋದು. ಆದ್ರೂ ಕೂಡ ಪತಿ ಪತ್ನಿಯರಿಂದ ಪತಿಯಿಂದ ಪತ್ನಿಗೆ, ಪತ್ನಿಯಿಂದ ಪತಿಗೆ ಧನಾಗಮನ ಆಗ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಅವನು ಸಪ್ತಮಾಧಿಪ 2ನೇ ಅಧಿಪತಿಯು ಕೂಡ ಆಗಿರುವುದರಿಂದ ಪತಿಯಿಂದ ಪತಿಗೆ ಹಣ ಲಾಭ ಬರ್ತಕ್ಕಂಥದ್ದು, ಅಥವಾ ಪತ್ನಿ ಎಲ್ಲರೂ ಸೇವ್ ಮಾಡಿದಂತ ಹಣ ಎಲ್ಲ ಭರಣಿಗೆ ಬಚ್ಚಿಟ್ಟಿರ್ತಾರೆ, ಗೊತ್ತಿಲ್ದಂಗ ಚೀಟಿ ಕಟ್ಟಿರ್ತಾರೆ ಅಂತ ಹಣ ಈ ಸಮಯದಲ್ಲಿ ಅವರಿಬ್ರು ಮಧ್ಯೆ ಮನಸ್ತಾಪ ಇದ್ರೂ ಕೂಡ ಈ ಹಣ ಪರಸ್ಪರರ ಕೈಗೆ ಗಂಡ ಬಚ್ಚಿಟ್ಟು ದುಡ್ಡನ್ನ ಕೊಡ್ತಕ್ಕಂಥದ್ದು ಇದನ್ನೆಲ್ಲ ನಾವು ಕಾಣಬಹುದಾಗಿದೆ. ಹಾಗೆ ಧನಾಗಮನ ಕಾರಣ ಮಂಗಳ ಧನಾಧಿಪತಿ ಆಗಿದ್ದಾನೆ. ಇವರಿಗೆ ಧನಾಧಿಪತಿ ಆಗಿರೋದ್ರಿಂದ ಧನ ಬರ್ತದೆ. ಇನ್ನು ವ್ಯವಹಾರದಲ್ಲಿ ವ್ಯಾಪಾರಿಗಳಿಗೆ ಶುಭವಾಗ್ತಕ್ಕಂಥದ್ದು ನೋಡ್ಬೋದು. ಏನೇನು ತುಲಾ ರಾಶಿಯವರು ವ್ಯವಹಾರ ಮಾಡ್ತಾ ಇದಾರೆ, ವ್ಯಾಪಾರದಲ್ಲಿ ತೊಡಗಿದರೆ ಅವರಿಗೆ ಲಾಭ ಆಗ್ತಕ್ಕಂಥದ್ದನ್ನ ಕಾಣಬಹುದು. 2ನೇ ಅಧಿಪತಿಯಾಗಿ ಸಪ್ತಮದಲ್ಲಿ ಇರೋದ್ರಿಂದ ಪಾಲುದಾರಿಕಾ ವ್ಯವಹಾರದಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದನ್ನ ಕಾಣಬಹುದು. ಇನ್ನು ಇಷ್ಟು ಏನು ತುಲಾ ರಾಶಿಗೆ ಸಂಬಂಧಿಸಿದ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ ನಾವು ನೋಡಬಹುದಾದ ಶುಭ ಮತ್ತು ಅಶುಭ ಫಲಗಳು. ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.